ರಾಜ್ಯಾದ್ಯಂತ ಸರ್ಕಾರಿ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನ ಪರಿಷ್ಕರಿಸುವಂತೆ ಆಗ್ರಹಿಸಿ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಒಪಿಡಿ ಸೇವೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಹಾಗೆ ಒಪಿಡಿ ಸೇವೆಯಲ್ಲಿ ಒಳರೋಗಿಗಳಿಗೆ ಚಿಕಿತ್ಸೆ ಮತ್ತು ತುರ್ತು ಸೇವೆ ಮಾತ್ರ ಲಭ್ಯ ಇದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ, ಕೆಸಿ ಜನರಲ್ ಆಸ್ಪತ್ರೆ ಸೇರಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಧರಣಿ ಮಾಡಲಾಗ್ತಾ ಇದೆ. ಈ ಕಾರಣ ಅಂತ ಅಂದ್ರೆ ಸ್ಟೈಫಂಡ್ ಅನ್ನ ಹೆಚ್ಚಿಗೆ ಮಾಡಿ ಅಂತೇಳಿ ಆಗ್ರಹಿಸಿ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಕೆಲ ಮೆಡಿಕಲ್ ಕಾಲೇಜುಗಳಲ್ಲಿ ಸ್ಟೈಫಂಡ್ ಅನ್ನೇ ಇವರೆಲ್ಲ ಕೊಳ್ಳೆ ಹೊಡೆದು ದೊಡ್ಡ ರಾದ್ದಾಂತ ಆಗಿತ್ತು. ಈಗ ಕೆಲವೊಂದು 3-4 ತಿಂಗಳುಗಳ ಹಿಂದೆ ಈ ಕಲಬುರಗಿಗೆ ಸಂಬಂಧಪಟ್ಟಂಗೆ ಕೆಲ ಕಾಲೇಜುಗಳದೆಲ್ಲ ಅವ್ಯವಹಾರ ಬಯಲಿಗೆ ಬಂದಿತ್ತು. ಅದು ಒಂದು. ಇನ್ನೊಂದು ಅಂತ ಅಂದ್ರೆ ಈಗಿರುವಂಥ ಸ್ಟೈಫಂಡ್ ಏನಿದೆ ಅದು ಬಹಳ ಕಮ್ಮಿ ಇದೆ, ಅದನ್ನು ಹೆಚ್ಚಿಸಿ ಅನ್ನುವಂಥದ್ದು ಅವರ ಪ್ರತಿಭಟನೆಯ ವಿಚಾರ. ವೈದ್ಯರ ಪ್ರತಿಭಟನೆಯಿಂದ ಸಹಜವಾಗಿ ರೋಗಿಗಳು ಪರದಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಗಳು ಕ್ಯೂ ನಿಂತಿದ್ದಾರೆ. ಒಪಿಡಿ ಸೇವೆ ಸಿಗದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಗೆ ಬಂದರೂ ಕೂಡ ಚಿಕಿತ್ಸೆ ಸಿಗ್ತಾ ಇಲ್ಲ. ನೋಡಿ ಹೆಂಗ್ ನಿಂತಿದ್ದಾರೆ ಅಂತೇಳಿ ರೋಗಿಗಳು. ವೈದ್ಯಕೀಯ ನಿರ್ದೇಶಕರಿಗೆ ಕೂಡ ಪತ್ರಗಳನ್ನು ಸಲ್ಲಿಸಿದ್ದಾರೆ. ಅಲ್ಲಿಂದ ವೈದ್ಯಕೀಯ ನಿರ್ದೇಶಕರು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ DME ಕೂಡ ಫಾರ್ವರ್ಡ್ ಮಾಡಿದ್ದಾರೆ. ಅಲ್ಲಿಂದ ಲೆಟರ್ ಮಲ್ಟಿಪಲ್ ಟೈಮ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸಿಗೆ ಕೂಡ ಫಾರ್ವರ್ಡ್ ಆಗಿದೆ. ಮಾನ್ಯ ಮಂತ್ರಿಗಳಿಗೂ ಕೂಡ ನಾವು ಪರ್ಸನಲಿ ಹೋಗಿ 2-3 ಬಾರಿ ಮಾತಾಡಿ ಬಂದಿದ್ದೀವಿ. ಆದರೂ ಕೂಡ ನಮ್ಮ ಕೋರಿಕೆಗಳಿಗೆ ಇನ್ನೂ ಯಾರು ಸ್ಪಂದಿಸಿಲ್ಲ. ಹೌದು, ನಮಗೆ ಪೇಷಂಟ್ಗಳಿಗೆ ತೊಂದರೆ ಕೊಡೋದು ನಮ್ಮ ಏನಂತಾರೆ ಐಡಿಯಾಲಜಿ ಆಗಲಿ ಅಥವಾ ದಟ್ ಈಸ್ ನಾಟ್ ದ ಮೋಟಿವ್. ಆದರೂ ಕೂಡ ಆಸ್ ಅ ಅಡ್ವರ್ಸ್ ಎಫೆಕ್ಟ್ ಆಫ್ ನಮ್ಮ ಸ್ಟ್ರೈಕ್ ಪೇಷಂಟ್ಗಳಿಗೆ 100% ಎಫೆಕ್ಟ್ ಆಗ್ತಾ ಇದೆ. ಅಂಟಿಲ್ ಅಂಡ್ ಅನ್ಲೆಸ್ ಗವರ್ಮೆಂಟ್ ರೆಸ್ಪಾನ್ಸ್ ಟು ಅವರ್ ಡಿಮ್ಯಾಂಡ್ಸ್ ವಿ ವಿಲ್ ಬಿ ಕಂಟಿನ್ಯೂವಿಂಗ್ ದ ಪ್ರೊಟೆಸ್ಟ್. ಪೂಜಾ. ಸೊ ಇದು ಅಲ್ಲಿ ಡಾಕ್ಟರ್ ಒಬ್ರು ಮಾತನಾಡ್ತಾ ಇದ್ರು. ಅಂದ್ರೆ ಅವರು ವೈದ್ಯಕೀಯ ವಿದ್ಯಾರ್ಥಿ ಅಂತ ಕಾಣಿಸುತ್ತೆ. ಅವ್ರ ವಿಚಾರ ಅಂತ ಅಂದ್ರೆ ಸರ್ಕಾರಕ್ಕೆ ನೋಡಿ ಅಷ್ಟು ಬಾರಿ ಪತ್ರ ಬರೆದಿದ್ದಾರಂತೆ. ಇದೇನು ಸಚಿವರಿಗೆ ಗೊತ್ತಿಲ್ಲದೆ ಇರೋ ಸಂಗತಿನ? ಯಾರ್ದಾದ್ರು ಜೀವ ಹೋದ್ಮೇಲೆ ಈ ಸರ್ಕಾರಕ್ಕೆ ಎಚ್ಚರ ಆಗುವಂಥದ್ದ? ಹೌದು, ಬಹುಶಃ ಈಗಿರುವಂತ